ನನ್ನ ಹೆಸರು ಮಂಜುನಾಥ್ ಜೈನ್ ಅಂತ ಹೇಳಿ. ನಮ್ಮೂರು ಗುಬ್ಬಿ ತಾಲೂಕು ಗಳಿಗೆಕೆ ಆಗ್ಲವಾಡಿ ಹೋಬಳಿ ಗಳಿಗೆಕೆರೆ ಗ್ರಾಮ. ನಮ್ದು ಟೋಟಲ್ ಎಲ್ಲ ಒಂದು 14.5 ಅಂದ್ರೆ 14 ರಿಂದ 15 ಎಕರೆ ಜಮೀನು ಬರುತ್ತೆ. ಅದರಲ್ಲಿ ತೆಂಗು, ಅಡಿಕೆ, ಬಾಳೆ ನಮ್ಮ ಮೇನ್ ಕೃಷಿ. ನಾವು ಈಗ ಒಂದ್ ಕಡೆ ಫುಲ್ ಅಡಿಕೆನೆ ಮಾಡಿದೀವಿ, ಒಂದು ಫ್ಲಾಟು. ಇನ್ನೊಂದು ಕಡೆ ಅಡಿಕೆ ತೆಂಗು ಮಿಕ್ಸ್ ಇದೆ. ಈಗ ಇಲ್ಲೇನಾಗಿದೆ, ಕುರಿ ಸಾಕೋರಿಲ್ಲ, ಕೋಳಿ ಸಾಕೋರಿಲ್ಲ, ಮತ್ತೆ ದನ ಹಸು ಸಾಕೋರಿಲ್ಲ. ಈಗ ಅದರಲ್ಲೂ ಕೂಡ ಈಗ ಸೀಮೆ ಹಸು ಅಂತ ಸಾಕ್ತಾ ಇದ್ದಾರೆ. ಸೀಮೆ ಹಸಿನ ಗೊಬ್ಬರದಲ್ಲಂತೂ ನಾವು ಏನು ಸಿಗುತ್ತೆ ಅಂತ ಇವತ್ತರೆಗೂ ನಾವು ಕಂಡಿಡ್ಕೊಂಡಿಲ್ಲ. ಒಂದು ಎಕರೆಗೆ ಒಂದು ಹಸುನ ಥರ ಸಾಕಿದ್ರು ನಮ್ದು 15 ಎಕರೆಗೆ 15 ಹಸು ಸಾಕಬೇಕು. ಹಸು ಸಾಕೋದ್ರಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, ನಮ್ಮ ಈಗ ಅಡಿಕೆ ಕೊಯ್ಲಿರ್ಬೋದು ಅಥವಾ ಬೇರೆ ನಮ್ಮದೇನೋ ಕೆಲಸಗಳಿರ್ಬೋದು, ಆ ಕೆಲಸಗಳಲ್ಲಿ ಹಸುಗಳನ್ನ ನಾವು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ಒಂದಲ್ಲ ಒಂದು ವರ್ಷ ನಮಗೆ ಗೊಬ್ಬರನ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದೇ ಬರುತ್ತೆ. ಇವತ್ತು ಪ್ರೆಸೆಂಟು ನಡೀತಾ ಇರೋದು ಕೂಡ ನಾವು ಗೊಬ್ಬರ ಹೊರಗಡೆಯಿಂದ ಕೊಳ್ಳೇಬೇಕಾಗಿರೋಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗ ಆಂಧ್ರ ಆ ಕಡೆ ಬಾರ್ಡ್ರು, ಪಾವಗಡ ಆ ಕಡೆಯಿಂದ ನಮ್ಗೆ ಗೊಬ್ಬರ ಬರ್ತಾ ಇದೆ. ಆ ಗೊಬ್ಬರ ಅಲ್ಲಿ ವಿಪರೀತ ಬಿಸಿಲಿರೋದ್ರಿಂದ ಬಿಸಿಲಲ್ಲಿ ತುಂಬ ಒಣಗಿ ಗೊಬ್ಬರದ ಏನು ಸತ್ವ ಇರುತ್ತೋ ಆ ಸತ್ವ ಎಲ್ಲ ಕಳ್ಕೊತಿದೆ. ಮತ್ತು ಅದರಲ್ಲಿ ಜಾಲಿ ಬೀಜಗಳು ತುಂಬ ಬಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ನಮಗೆ ಲೇಬರ್ಗಳ ಸಮಸ್ಯೆನೇ ತುಂಬ ಆಗಿಬಿಟ್ಟಿದೆ. ಲಾಸ್ಟ್ ಇಯರಿಂದ ನಾನು ಅಮೃತ್ ಅದ್ರಲ್ಲಿ ಆಧಾರ್ ಇರ್ಬೋದು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನು ಅಕ್ಷಯ ಮತ್ತು ಅಲ್ಟ್ರಾಸೆಟ್ಟು, ಅರೇಕಾಗ್ರೋ ಇವೆಲ್ಲ ಥರದಂತಹ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಗೊಬ್ಬರಗಳ್ನ ತಂದು ಲಾಸ್ಟ್ ಇಯರ್ ಹಾಕಿದ್ದೀನಿ. ಈ ವರ್ಷ ಇರೋ ಗಿಡಗಳಲ್ಲೇ ಇಳುವರಿ ನಮಗೆ ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಒಂದು 15 ಕ್ವಿಂಟಲ್ ಆಗಿತ್ತು. ಈ ವರ್ಷ ನಾವು ಒಂದು 20 ಕ್ವಿಂಟಲ್ ಒಣ ಅಡಿಕೆಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಎಲ್ಲ ರೈತರುಗಳು ಕೂಡ ಅಮೃತ್ ಕಂಪ್ನಿ ಫರ್ಟಿಲೈಸರ್ಸ್ನ ಬಳಸ್ಬೋದು.